ಒಬ್ಬರಲ್ಲಿರುವ ಕೊರತೆಯನ್ನು ಕಂಡು ಎಂದೂ ಅವಹೇಳನ ಮಾಡಬೇಡಿ. ಅವರು ಎಷ್ಟರ ಮಟ್ಟಿಗೆ ನಿಮಗೆ ಸ್ಫೂರ್ತಿಯಾಗುವರು ಎಂಬ ಕಲ್ಪನೆ ಕೂಡ ನಿಮಗಿಲ್ಲ. ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇಂದು ನಾನು ವಾಮನ ಅವತಾರದ ಕಥೆಯನ್ನು ಹೇಳಲಿದ್ದೇನೆ. ಸತ್ಯಯುಗದ ಕೊನೆಯ ಅವತಾರ ನರಸಿಂಹ ಅವತಾರ. ಅನಂತರ ತ್ರೇತಾಯುಗ ಆರಂಭವಾಗಿರುತ್ತದೆ. ತ್ರೇತಾಯುಗದ ಮೊದಲ ಅವತಾರವೇ ವಾಮನ ಅವತಾರ. ಇದು ದಶಾವತಾರದ 5ನೆಯ ಅವತಾರ. ಕಥೆಯನ್ನು ಕೇಳ್ತಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮಗೆ ನೆನಪಿದೆಯಲ್ಲವೇ, ಕಶ್ಯಪ ಬ್ರಹ್ಮ ಮತ್ತು ದಿತಿಯರ ಮಕ್ಕಳು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಇದರಲ್ಲಿ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ. ಈ ಪ್ರಹ್ಲಾದನ ಮಗನೇ ವಿರೋಚನನ ಮಗ ಬಲಿಚಕ್ರವರ್ತಿ. ಈ ಬಲಿಚಕ್ರವರ್ತಿಯ ಹತ್ತಿರ ಅಂದು ಒಮ್ಮೆ ದೇವತೆಗಳು ಬಂದು ಸಮುದ್ರ ಮಂಥನಕ್ಕೆ ರಾಕ್ಷಸರ ಸಹಾಯ ಬೇಕೆಂದು ಕೇಳಿರುತ್ತಾರೆ. ನಂತರ ದೇವದಾನವರು ಒಟ್ಟಿಗೆ ಸಮುದ್ರ ಮಂಥನ ಮಾಡಿ ಅಮೃತವನ್ನು ಪಡೆದದ್ದು ನಿಮಗೆ ಗೊತ್ತೇ ಇದೆ. ಆಮೇಲೆ ಅಮೃತವನ್ನು ಮೋಹಿನಿ ಕೇವಲ ದೇವತೆಗಳಿಗೆ ಹಂಚಿದಾಗ ಕೋಪಗೊಂಡ ಅಸುರರು ಸುರರ ಮೇಲೆ ಯುದ್ಧ ಮಾಡುತ್ತಾರೆ. ಯುದ್ಧದಲ್ಲಿ ದೈತ್ಯರು ಸೋತು ಓಡಿ ಹೋಗುತ್ತಾರೆ. ಇದರಿಂದ ಕುಪಿತನಾದ ಬಲಿ ತಮ್ಮ ರಾಕ್ಷಸ ಗುರುಗಳಾದ ಶುಕ್ರಾಚಾರ್ಯರಲ್ಲಿ ಇದಕ್ಕೆ ಪರಿಹಾರ ಏನು ಎಂದು ಕೇಳುತ್ತಾನೆ. ಶುಕ್ರಾಚಾರ್ಯರು ಎಲ್ಲವನ್ನೂ ಕೇಳಿಸಿಕೊಂಡು ವಿಶ್ವಜಿತ್ ಯಾಗವನ್ನು ನಡೆಸುವಂತೆ ಸೂಚಿಸುತ್ತಾರೆ. ವಿಶ್ವಜಿತ್ ಯಾಗವನ್ನು ಮಾಡಿ ಮುಗಿಸಿದಾಗ ಅಗ್ನಿದೇವರು ಪ್ರತ್ಯಕ್ಷರಾಗಿ ಬಲಿಚಕ್ರವರ್ತಿಗೆ ಒಂದು ಅತ್ಯಂತ ವೇಗದಿಂದ ಓಡುತ್ತಿರುವ ಕುದುರೆಗಳನ್ನು ಕಟ್ಟಿದ ಚಿನ್ನದ ರಥ, ಎದೆಯ ಮೇಲೆ ಧರಿಸಲು ಒಂದು ರಕ್ಷಾ ಕವಚ, ಬಾಣಗಳಿಂದ ತುಂಬಿದ ಒಂದು ಅಕ್ಷಯ ಬತ್ತಳಿಕೆ, ಗುಡುಗಿನ ಸದ್ದು ಹೊರಡಿಸುವ ಒಂದು ಶಂಖ ಮತ್ತು ಎಂದೂ ಬಾಡದ ಹೂಮಾಲೆಯನ್ನು ಕರುಣಿಸುತ್ತಾರೆ. ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಈ ವಿಶ್ವಜಿತ್ ಯಾಗವನ್ನು ಪ್ರತಿ ವರ್ಷ ನಡೆಸುವಂತೆ, ಆ ಮೂಲಕ ತಾನು ಪಡೆದಿರುವ ಅಮೂಲ್ಯ ವಸ್ತುಗಳನ್ನು ತನ್ನೊಂದಿಗೆ ಉಳಿಸಿಕೊಳ್ಳಬಹುದು ಎಂದು ಹೇಳಿದರು. ಈ ಬಾರಿ ದೇವೇಂದ್ರನನ್ನು ರಣರಂಗದಲ್ಲಿ ಸೋಲಿಸಿದ ಬಲಿ ಇಂದ್ರ ಮತ್ತು ಇತರ ದೇವತೆಗಳ ಪದಚ್ಯುತಿ ಮಾಡಿ ಸ್ವರ್ಗದಿಂದ ಓಡಿಸಿಬಿಟ್ಟ. ಇಂದ್ರರು ಮತ್ತೊಮ್ಮೆ ದೇವತೆಗಳೊಂದಿಗೆ ವಿಷ್ಣುದೇವರ ಬಳಿ ಮೊರೆ ಹೋಗುತ್ತಾರೆ. ಇತ್ತ ಇಂದ್ರನ ತಾಯಿಯಾದ ಕಶ್ಯಪ ಬ್ರಹ್ಮರ ಪತ್ನಿ ಅದಿತಿಯು ತನ್ನ ಮಗನನ್ನು ಕಾಪಾಡುವಂತೆ ವಿಷ್ಣುವಿನಲ್ಲಿ ಬೇಡಿಕೊಳ್ಳುತ್ತಾಳೆ. ತಾಯಿ ಮಗನ ಬೇಡಿಕೆಗೆ ಮಣಿದ ವಿಷ್ಣುವು ಬಲಿಯನ್ನು ಸದೆಬಡೆದು ಇಂದ್ರನ ಪದವಿಯನ್ನು ಹಿಂತಿರುಗಿ ಕೊಡಿಸುವುದಾಗಿ ಪ್ರಮಾಣೀಕರಿಸುತ್ತಾರೆ. ಇದಾದ ನಂತರ ಅದಿತಿಯು ಗರ್ಭ ಧರಿಸಿದಳು. ಅವಳ ಗರ್ಭ ತುಂಬಾ ಭಾರವಾಗಿತ್ತಂತೆ. ಅದಿತಿ ಎಲ್ಲೆಲ್ಲಿ ಹೆಜ್ಜೆ ಊರುತ್ತಿದ್ದಳೋ ಅಲ್ಲೆಲ್ಲ ಭೂಮಿ ಕುಸಿಯುತ್ತಿತ್ತಂತೆ. ಈ ವಿಚಾರ ಶುಕ್ರಾಚಾರ್ಯರಿಗೆ ತಿಳಿಯಿತು. ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಅದಿತಿಯ ಗರ್ಭಸ್ಥ ಶಿಶುವು ಶ್ರೀಮನ್ನಾರಾಯಣನೇ, ಆದುದರಿಂದ ಅದಿತಿಯನ್ನು ಕೊಂದು ಹಾಕುವಂತೆ ಬಲೀಂದ್ರನಿಗೆ ಆಜ್ಞೆ ಮಾಡಿದರು. ಆದರೆ ಬಲಿಯ ತಾತ ಪ್ರಹ್ಲಾದನು ಬಲಿಯ ಮೇಲೆ ಕೋಪಗೊಂಡು ಅವನನ್ನು ಎಚ್ಚರಿಸಿದ. ನೀನು ಮಹಾವಿಷ್ಣುವನ್ನು ಗೆಲ್ಲಲಾರೆ. ಆ ಮಗು ಏತಕ್ಕೆ ಅವತಾರವೆತ್ತುತ್ತಿದೆಯೋ ನಾನರಿಯೆ. ಆದರೆ ಆ ಸ್ತ್ರೀಯನ್ನಾಗಲಿ ಅವಳ ಗರ್ಭವನ್ನಾಗಲಿ ನೀನು ಏನೂ ಮಾಡಬಾರದು ಎಂದು ತಾಕೀತು ಮಾಡಿದ. ಬಲೀಂದ್ರ ಇದಕ್ಕೆ ಒಪ್ಪಿ ಸುಮ್ಮನಾದ. ಅನಂತರ ಅದಿತಿಗೆ ಪ್ರಸವವಾಯಿತು. 12 ಆದಿತ್ಯರ ನಂತರ 13ನೆಯ ಆದಿತ್ಯನಾಗಿ ವಿಷ್ಣುವು ಜನ್ಮ ತಾಳಿದರು. ಮಗುವಿನ ಪುಟಾಣಿ ಗಾತ್ರವನ್ನು ನೋಡಿ ಕಶ್ಯಪರು ಮಗುವಿಗೆ ವಾಮನ ಅಂದರೆ ಕುಳ್ಳ ಎಂದು ನಾಮಕರಣ ಮಾಡಿದರು. ಶುಕ್ರಾಚಾರ್ಯರ ಮಾತಿನಂತೆ ಬಲಿರಾಜನು ಪ್ರತಿ ವರ್ಷ ವಿಶ್ವಜಿತ್ ಯಜ್ಞವನ್ನು ನಡೆಸುತ್ತಿದ್ದನು. ಯಜ್ಞ ಕಾಲದಲ್ಲಿ ಯಾರಾದರೂ ಏನಾದರೂ ಸಹಾಯವನ್ನು ಬಯಸಿ ಬಂದರೆ ಇಲ್ಲ ಎನ್ನದೆ ನೀಡುತ್ತಿದ್ದನು. ಹೀಗೆ ಒಂದು ಬಾರಿ ಯಜ್ಞ ಕಾಲದಲ್ಲಿ ವಾಮನನು ಅಲ್ಲಿ ಸಭೆಯೊಂದಿಗೆ ಬಂದು ಕುಳಿತಿರುತ್ತಾನೆ. ಯಜ್ಞ ಮುಗಿದೊಡನೆ ಸಹಾಯಾರ್ಥಿಗಳು ಸಾಲುಗಟ್ಟಿ ನಿಲ್ಲುತ್ತಾರೆ. ಪುಟಾಣಿ ವಾಮನನೂ ಸಾಲಿನಲ್ಲಿ ಸೇರಿಕೊಳ್ಳುತ್ತಾನೆ. ಜನಗಳೆಲ್ಲ ಅವರವರಿಗೆ ಏನೇನು ಬೇಕೋ ಕೇಳಿ ಪಡೆಯುತ್ತಾರೆ. ಕೊನೆಯದಾಗಿ ವಾಮನನ ಸರದಿ. ಬಲಿಚಕ್ರವರ್ತಿಯು ವಾಮನನ ಎತ್ತರಕ್ಕೆ ಸಮಾನವಾಗಿ ಬಗ್ಗಿ, ಏನು ಬೇಕು ಮಗನೇ ನಿನಗೆ ಎಂದು ಕೇಳಿದಾಗ ವಾಮನನು, ನನ್ನ ಪಾದದ ಅಳತೆಯ 3 ಹೆಜ್ಜೆ ಊರುವಷ್ಟು ಜಾಗವನ್ನು ನನಗೆ ಕೊಡಬೇಕು ಎಂದನು. ಅದನ್ನು ಕೇಳಿ ಬಲೀಂದ್ರ ನಗುತ್ತಾ,
ಅಯ್ಯೋ ವಿಪ್ರೋತ್ತಮ, ಈ 3 ಲೋಕಗಳೂ ನನ್ನವು. 3 ಹೆಜ್ಜೆ ಏಕೆ? 3 ಲೋಕಗಳನ್ನೇ ನಿನಗೆ ಕೊಡಬಲ್ಲೆ. ಇರ್ಲಿ, ಕೇಳು, ಇನ್ನೂ ಏನನ್ನಾದ್ರೂ ಕೇಳು ಎಂದು ಹೇಳಿದನು. ಆಗ ವಾಮನ ಹೇಳ್ತಾನೆ, ನಾನೊಬ್ಬ ಬಡ ಬ್ರಹ್ಮಚಾರಿ. ನನಗೆ ಯಜ್ಞಕುಂಡವನ್ನು ಸ್ಥಾಪಿಸಲಿಕ್ಕೆ 3 ಹೆಜ್ಜೆ ಜಾಗ ಮಾತ್ರ ಸಾಕು. ನಿನ್ನ ಬೇರೆ ಯಾವ ಉಡುಗೊರೆಯೂ ನನಗೆ ಬೇಡ. ಬಲಿಚಕ್ರವರ್ತಿ ಅವನ ಹಠಕ್ಕೆ ಮಣಿಯಲೇಬೇಕಾಯಿತು. ಸರಿ, ನಾನು ನಿನ್ನ 3 ಹೆಜ್ಜೆಯಷ್ಟು ಜಾಗವನ್ನು ನಿನಗೆ ದಾನ ಕೊಡುತ್ತೇನೆ ಎಂದು ಕಮಂಡಲುವನ್ನು ಕೈಗೆ ಎತ್ತಿಕೊಂಡ. ಅಷ್ಟರಲ್ಲಿ ಶುಕ್ರಾಚಾರ್ಯರಿಗೆ ಏನು ನಡೆಯಲಿದೆ ಎಂದು ಅರಿವಾಯಿತು. ಇದನ್ನು ಹೇಗಾದ್ರೂ ತಡೆಯಬೇಕು ಎಂದು ಅವರು ಕಪ್ಪೆಯ ರೂಪ ಧರಿಸಿ ಕಮಂಡಲುವಿನ ನಳಿಕೆಯೊಳಗೆ ಸೇರಿಕೊಂಡರು. ಹೇಗೆಲ್ಲಾ ತಿರುಗಿಸಿದರೂ ಕಮಂಡಲುವಿನ ನಳಿಕೆಯಿಂದ ತೀರ್ಥ ಹೊರಬರದಾಗ ಪುಟ್ಟ ವಾಮನನು ನಳಿಕೆಯಲ್ಲಿ ಏನೋ ಸೇರಿಕೊಂಡಿದೆ ಎಂದು ಒಂದು ಚಿಕ್ಕ ಕಡ್ಡಿಯನ್ನು ತೆಗೆದುಕೊಂಡು ನಳಿಕೆಯ ಮೂತಿಯೊಳಗೆ ಚುಚ್ಚಿದನು. ಚೂಪಾದ ಕಡ್ಡಿಯು ನಳಿಕೆಯೊಳಗೆ ಕಪ್ಪೆಯಾಗಿ ಕುಳಿತಿದ್ದ ಶುಕ್ರಾಚಾರ್ಯರ ಎಡಗಣ್ಣನ್ನು ಚುಚ್ಚಿತು. ಕೂಡಲೇ ಕಪ್ಪೆ ಹೊರಹಾರಿತು. ಶುಕ್ರಾಚಾರ್ಯರ ಎಡಗಣ್ಣು ಚುಚ್ಚಲ್ಪಟ್ಟು ಅವರು ಕುರುಡರಾಗಿದ್ದರು. ಇತ್ತ ಕಮಂಡಲುವಿನಿಂದ ನೀರು ಸರಾಗವಾಗಿ ಹರಿದು ಬಲಿಯು ವಾಮನನಿಗೆ ದಾನ ಕೊಡುವ ಕಾರ್ಯ ನೆರವೇರಿತು. ತಕ್ಷಣ ವಾಮನ ಬೃಹದಾಕಾರವಾಗಿ ಬೆಳೆದನು. ಅವನ ಒಂದು ಪಾದ ಇಡೀ ಭೂಮಿಯನ್ನೇ ಆವರಿಸಿತು. ನಂತರ ಅವನ 2ನೆಯ ಕಾಲನ್ನು ಎತ್ತಿ ಲಂಬವಾಗಿ ಚಾಚಿ ಇಡೀ ಆಕಾಶವನ್ನೇ ಮುಚ್ಚಿಬಿಟ್ಟನು. ಈಗ ನನ್ನ 3ನೆಯ ಹೆಜ್ಜೆಯನ್ನು ಎಲ್ಲಿ ಇಡಲಿ ಎಂದು ಕೇಳಿದ ವಾಮನ. ಅಲ್ಲಲ್ಲ, ತ್ರಿವಿಕ್ರಮ. ಬಲಿಚಕ್ರವರ್ತಿಯ ಸಂದೇಹಗಳೆಲ್ಲ ನಿವಾರಣೆಯಾಗಿ ಅವನಿಗೆ ವಾಮನನ ಬದಲು ಮಹಾವಿಷ್ಣುವಿನ ರೂಪ ಗೋಚರವಾಯಿತು. ಭಕ್ತಿಯಿಂದ ಬಲಿ ತಲೆಬಾಗಿ ಹೇಳಿದ, ಈ ರೀತಿ ವಿಶ್ವ ಬ್ರಹ್ಮಾಂಡವನ್ನೇ ಆವರಿಸಿ ನಿಂತರೆ ಹೇಗೆ ಸ್ವಾಮಿ? ನಿನ್ನ ಸ್ವರೂಪಕ್ಕೆ ಬಾ, ಆಗ ಹೇಳುತ್ತೇನೆ ನಿನ್ನ 3ನೆಯ ಹೆಜ್ಜೆಯನ್ನು ಎಲ್ಲಿಡಬೇಕು ಎಂದು. ಒಡನೆಯೇ ತ್ರಿವಿಕ್ರಮ ವಾಮನನಾಗಿ ಬದಲಾದ. ಅಪರಿಮಿತ ವಾತ್ಸಲ್ಯದಿಂದ ಬಲಿ ಹೇಳಿದ, ನೀನು ನಿನ್ನ 2 ಹೆಜ್ಜೆಗಳ ಮೂಲಕ ನನ್ನದಾದ ಎಲ್ಲವನ್ನೂ ನಿನ್ನದಾಗಿ ಮಾಡಿಕೊಂಡೆ. ಇನ್ನು ಉಳಿದಿರುವುದು ನಾನು ಮಾತ್ರ. ನಿನ್ನ 3ನೆಯ ಹೆಜ್ಜೆಯನ್ನು ನನ್ನ ತಲೆಯ ಮೇಲಿಡು ಎಂದು ಶಿರಬಾಗಿ ನಿಂತ ಬಲಿಚಕ್ರವರ್ತಿ. ವಾಮನಾವತಾರಿಯಾದ ವಿಷ್ಣುವು ಬಲಿಯ ತಲೆಯ ಮೇಲೆ ತನ್ನ ಪಾದಗಳನ್ನಿರಿಸಿ ಅವನನ್ನು ಪಾತಾಳ ಲೋಕಕ್ಕೆ ತಳ್ಳಿಬಿಟ್ಟರು. ಆಮೇಲೆ ಬಲಿಚಕ್ರವರ್ತಿಗೆ, ನೀನು ದೈತ್ಯನಾದರೂ ಯಾರಿಗೂ ಕೇಡು ಬಯಸಲಿಲ್ಲ. ಬದಲಿಗೆ ಯಾಗ ಯಜ್ಞಗಳನ್ನು ಮಾಡುತ್ತಾ ಭೂಮಿಗೆ ಒಳ್ಳೆಯದನ್ನೇ ಮಾಡಿದೆ. ಆದರೆ ಇಂದ್ರ ಮತ್ತು ಅವರ ಮಾತೆಗೆ ನೀಡಿದ ಭಾಷೆಯಂತೆ ನಾನು ನಿನ್ನಿಂದ ಅವರ ಇಂದ್ರ ಪದವಿ ಸ್ವರ್ಗಾಧಿಪತ್ಯವನ್ನು ಮರಳಿಸಬೇಕಿತ್ತು. ಹಾಗಾಗಿ ನಾನು ನಿನ್ನನ್ನು ಕೊಲ್ಲುವುದಿಲ್ಲ. ಬದಲಿಗೆ ನಿನ್ನನ್ನು ಪಾತಾಳ ಲೋಕದ ಅಧಿಪತಿಯನ್ನಾಗಿ ಮಾಡುತ್ತೇನೆ. ನಿನ್ನ ಅವಧಿಯಲ್ಲಿ ನೀನು ಭೂಮಿಯನ್ನು ಭೂಜನರನ್ನು ತುಂಬ ಕರುಣೆಯಿಂದ ಆಳ್ವಿಕೆ ಮಾಡಿದ್ದೀಯ. ಹೀಗಾಗಿ ವರ್ಷಕ್ಕೆ 1 ಬಾರಿ ಕಾರ್ತಿಕ ಪೌರ್ಣಿಮೆಯ ನಂತರ ಕೃಷ್ಣ ಪಕ್ಷದ ಪಾಡ್ಯದಂದು ನೀನು ಭೂಮಿಗೆ ಬಂದು ನಿನ್ನ ಪ್ರಜೆಗಳಿಂದ ಸತ್ಕಾರ ಸನ್ಮಾನಕ್ಕೊಳಗಾಗುವಿಯಂತೆ. ಈ ಭೂಮಿ ಸೂರ್ಯ ಚಂದ್ರರಿರುವವರೆಗೆ ನೀನು ಅಜರಾಮರನಾಗಿರು ಎಂದು ಮಹಾಬಲಿಯನ್ನು ಹರಸಿದನು ವಾಮನ. ನಾವು ಸಾಮಾನ್ಯವಾಗಿ ಸ್ವಲ್ಪ ಗಿಡ್ಡ ಇರುವವರನ್ನು ನೋಡಿದರೂ ಅವರನ್ನು ಬಗೆ ಬಗೆಯಾಗಿ ಹಂಗಿಸುತ್ತೇವೆ. ಅದೇ ಒಬ್ಬ ಗಿಡ್ಡನಿಂದ ಮಹಾಬಲಿಯಂತಹ ಆಜಾನುಬಾಹುವನ್ನು ತುಳಿದು ಹಾಕಬಹುದು ಎಂಬ ಜೀವನ ಸತ್ಯವನ್ನು ದೈವವು ನಮಗೆ ವಾಮನ ಅವತಾರದ ಮೂಲಕ ತೋರಿಸಿಕೊಟ್ಟಿತು. ಹೇಗನಿಸಿತು ಈ ಚಂದದ ಕತೆ? ಧನ್ಯವಾದಗಳು.